ಮುಂದಿನ ದಿವಸದಲ್ಲಿ ಪ್ರೈವೇಟ್ನವ್ರು ಬಂದರೆ ಇದೆಲ್ಲ ನಡೆಯೋದಿಲ್ಲ. ಯಾಕಂದರೆ ಅವ್ರದ್ದು ಸ್ಟ್ರಿಕ್ಟ್ ಆದ ನಿಯಂತ್ರಣ ಇರ್ತದೆ. ಈ ಮತ್ತೆ ಒರಿಸ್ಸಾದಂಥ ರಾಜ್ಯದಲ್ಲಿ ಈ ಹಿಂದೆ ವಿದ್ಯುತ್ ವ್ಯತ್ಯಯ ಆದಾಗ ಇದೇ ಪ್ರೈವೇಟ್ನವರು ಅದನ್ನು ಒರಿಸ್ಸಾ ರಾಜ್ಯದಲ್ಲಿ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿಸ್ಕೊಂಡಾಗ ಅಲ್ಲಿ ಪ್ರಕೃತಿ ವಿಕೋಪ ಆಯಿತು, ಸಿಕ್ಕಾಪಟ್ಟೆ ಮಳೆಯೆಲ್ಲ ಬಂತು, ಅವರಿಗೆ ನಿಯಂತ್ರಣ ಮಾಡಲಿಕ್ಕೆ ಆಗಿಲ್ಲ. ಆವಾಗ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಇಲಾಖೆ ಸಿರ್ಸಿಯಿಂದನೋ ಚಿತ್ತಾಪುರದಿಂದನೋ ಇಡೀ ರಾಜ್ಯಾದ್ಯಂತ ಸುಮಾರು 2,000 ಜನ ಹೋಗ್ಬಿಟ್ಟು ಅಲ್ಲಿ ಕರೆಂಟನ್ನು ರಿಸ್ಟೋರ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಂದರೆ ಅವರ ಹತ್ರ ಸಾಮರ್ಥ್ಯ ಇರೋಲ್ಲ, ಅವರು ದುಡ್ಡಿಗಾಗಿ ಆ ಚೌಕಟ್ಟಿನಲ್ಲಿ ಮಾತ್ರ ವ್ಯವಹಾರ ಮಾಡೋ ಸ್ಥಿತಿಯಲ್ಲಿ ಬಂದಿರ್ತಾರೆ. ಹಾಗಾಗಿ ಈ ಒಂದು ಖಾಸಗೀಕರಣವನ್ನು ನಾವು ಎಲ್ಲರೂ ಸಹ ಒಂದು ನಮ್ಮ ಮೇಲೆ ಬರ್ತಕ್ಕಂಥ ಒಂದು ದೊಡ್ಡ ಹೊರೆ ಇದು. ಇದನ್ನು ನಾವು ಈಗಲೇ ನಾವು ನಮ್ಮ ಪಾತ್ರದಲ್ಲಿ ಅರ್ಧದ ತಳ್ಕೋಬಾರ್ದು, ಅದನ್ನು ದೂರ ತಳ್ಳಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಬೇಕು. ಹಾಗಾಗಿ ಈ ವೇದಿಕೆಯಲ್ಲಿ ನಮ್ಮ ರೈತ ಮುಖಂಡರು ಈ ವಿಷಯವನ್ನು ತಗೊಂಡಿರೋದು ತುಂಬ ಸಂತೋಷ ವಿಷಯ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಪ್ರತಿಭಟನೆಗಳು ಎಲ್ಲ ಸ್ಟಾರ್ಟ್ ಆಗಿ